ಬಸರಿ ಬಯಕೆ ಒಳಗೋಗಿ ಬರ ಚಾಕು ತಗೊಂಡು ಕೈ ಹರ್ಕೊಳಕತ್ತ ಮನಿ ಕಟ್ಟಿಸ್ಬೇಕಾಗೈತಿ ಅದ್ರ ಸಮ ಕರೆಕ್ಟಾಗಿ ಊಟ ಇರ್ತಿದ್ದಿಲ್ಲ, ಖರ್ಚು ಭಾಳ ಅಲ್ಲಿ. ನೀನಾರ ಶಾಣೆ ಆಗಪ್ಪ ಅಂತೇಳಿ ಅವನು ಒಂದು ಇಟ್ಟೆ ಬಿಟ್ಟ ನಾನು. ಗುಡ್ ನ್ಯೂಸ್ ಅನ್ನಾಗತ್ತಿದ್ರಿ ಎಲ್ಲರೂ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕಪಲ್ಸ್ ವ್ಲಾಗ್. ಮುಗಿತ ಒಂದ ದನಿ ಜಾಸ್ತಿ ಐತಿ ಮಗನ್. ಕಪಲ್ಸ್ ವ್ಲಾಗ್ ಜಲ್ಜೀರಾ ತಿನ್ನಾಗತ್ತ ನೋಡ್ರಿ. ಯಾರ್ಯಾರಿಗೆ ನೆನಪೈತಿ ಜಲ್ಜೀರಾ ಸೋಡಾ? ಸೋನಿಜಿ ಜಲ್ಜೀರಾ ಮಸಾಲ ಮೊದಲು ತಿಂತಿದ್ವಿ, ಅದೊಂದು ನೀರ ಹಾಕೊಂಡು ಕುಡಿತಿದ್ದಿಲ್ಲ ನಾವು, ಹಿಂಗೆ ಕೈ ಹಾಕೊಂಡು ನೆಕ್ತಿದ್ವಿ. ಬರೀ ಸುಮ್ ಕುಂತೀವಿ ಹೊರಗ ಮನಿ ಮುಂದ ಗಾಳಿಗೆ ಚಾಪಿ ಹಾಕೊಂಡು ಕುಂತೀವಿ. ಡ್ಯಾನ್ಸ್ ಮಾಡು ವಿಡಿಯೋ ಅಲ್ಲೇ ಅವ ನಾ ಇದು ಮಾಡಕತ್ತೀನಿ ನೋಡ್ರಿ. ಸುಲಗ ಎಷ್ಟು ತಿಂದೀವಿ ನೋಡ್ರಿ, 4 ಮಂದಿ ಕೂಡಿ. 4 ಮಂದಿ ಕೂಡಿ ಇಟ್ಟು ಸುಲಗಾಯಿ ತಿಂದೀವಿ ನೋಡ್ರಿ. ಒಂದಿಷ್ಟು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡೋ ಈ ಲಾಗ್ ಒಳಗೆ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಮಾತುಕತೆ ಏನೇನು ಆಗ್ತಾವ ನೋಡೋಣ ಬರ್ರಿ. ಪುಡಿ ಐತಲ್ಲ ಇದು ಅಕ್ಕವ್ರಿ ಆಗೈತಲ್ರಿ ಅದು ಲೈಟ್ ಬಂದಿದ್ರಿ ಹೋದ್ರು ಅವರು. ಎದ್ರ ಸಂಬಂಧ ತಿಂತಾರೆ ಇದು? ಉಪ್ಪು ಹೊಟ್ಟಿ ಸಾಪ್ ಆಗತ್ರಿ. ನೀರು ಕಡಿತಾವ. ಹುಂಚನ್ ತಿಂತೀರಿ? ಹುಂಚನ ಸೋಮ ಬಾಯಿ ರುಚಿಗೆ ತಿಂತಾಳಕಿ, ಹುಳಿ ಕಿಡ್ಕಿಡ್ಯಾಂಗ. ಇವತ್ತು ಡ್ಯಾನ್ಸ್ ಮಾಡ್ಬೇಕು ಬೇಕ ನೀ ತೆಗಿ ಅದನ್ನ. ಅದು ಇದು ಆಳ ಅಲ್ಲಿ ಆಟೋ ಬರಾಕತ್ತೈತಲ್ಲ, ಅಲ್ಲಿ ಕಾಣವಲ್ತ ಸಂಧ್ಯಾಗ ಮುಂದೆ ಇವ್ ಗಾಡಿಗಳ ಮುಂದೆ ಅಲ್ಲಿ ಆಟೋ. ಪ್ರೇಮು ದಕ್ತಿರ್ತಾನಂತ ಮಸ್ತ್ ಡ್ಯಾನ್ಸ್ ಹೊಡ್ಯಾಕತ್ತ. ಮುಗೀತದ ನಿನ್ನೆ. ನಾವು ಇವತ್ತು ಮಾಡೋಮ. ಇವತ್ತು ಬಿದ್ರ ಕುಂದಿ ಹೊಂಟಿ. ಯಾವ ಹೋಗ್ಬೇಕ? ಇಲ್ಲ ಬಿದ್ರ ಕುಂದಿ ಇವತ್ತು ಚಂದಿ ಮುಂದ ಅಲ್ಲೇ ಇರ್ತೇನ? ನಾಳೆ ತೊಟ್ಟಲ್ ಹಾಕದೈತಿ. ಅದೇ ಅವರೇ ಫೋನ್ ಹಚ್ಚಿದ್ದಿ ಈಗ ರಾತ್ರಿ ಅಲ್ಲೇ ಇರ್ತಿ ಅಂದ್ರ. ಹೌದಾ? ಮಿಸ್ ಆಗ್ಲಿ. ಮತ್ತೆ ಅದಕ್ಕ ನಿನ್ನೆ ಮಾಡ್ರಿ ಅಂತ ಹೇಳಿದೆ ನಾನು. ನಿನ್ನೆ ಅಲ್ಲೆಲ್ಲ ಎಷ್ಟು ಚಂದ ಮಾಡ್ಯಾರ ಮ್ಯಾಲ. ಇಲ್ಲಿ ಮಂಡ್ಲಿ ಡ್ಯಾನ್ಸ್ ಹೊಡ್ದೇ ಇಲ್ಲ. ಇಲ್ಲಿ ಅದಾರಲ್ಲ, ನನ್ನ ನೆಮ್ಮದಿಯನ್ನ ಹಾಳು ಮಾಡಿಬಿಟ್ರ. ನೀನು ಇದು ಆಗಿಲ್ಲ. ಇಲ್ಲಿ ಮ್ಯಾಚ್ ಚಂದ ಮಾಡಿದ್ರಿ. ನಾವು ಹೋಗಿದ್ದೆ ಅಲ್ಲಿ. ನಿನ್ನೆ ತಂದು ಸ್ಪೀಕರ್ ಹಚ್ಚಿ ಡ್ಯಾನ್ಸ್ ಮಾಡ್ಬೇಕು, ನಾನು ಹುಡುಗರನ್ನ ಕರ್ಕೊಂಡು ಎಂಜಾಯ್ ಮಾಡ್ಬೇಕು. ಈಗ ಬಾಯಿ ತರ್ಕೊಂಡು ರಾತ್ರಿ 11 ಮಟ್ಟ ಇಲ್ಲಿ ಒಂದು 4 ಮಂದಿ ನಿಂತು ನೋಡ್ಯಾರ. ಇವ್ರ ಮಮ್ಮಿಯವ್ರು ಅಲ್ಲಿ ಒಂದು 4 ಮಂದಿ ನಿಂತು ಬಾಯಿ ತರ್ಕೊಂಡು ನೋಡ್ಯಾರ. ನಾವು ಸುಮ್ ತರ್ತಿದ್ದೆ, ಎಲ್ಲರೂ ಇಲ್ಲಿ ಕುಂತು ಇಲ್ಲೇ ನಿಂತು ಎಲ್ಲ ಎಂಜಾಯ್ ಮಾಡ್ತಿದ್ರು. ಊಟ ಹೋಗಂಗಿಲ್ಲ, ಹುಳಿ ತಿಂದಿ ಮತ್ತ ತಿನ್ಲಿ ಇಲ್ಲ ಯಾವ ಹಲ್ಲು ಬಸರಿ ಬಯಕೆ. ಬಸ್ನೇ ಬಂದಿ ಬಸ್ ಗಾಡಿದಾಗ ಬಂದಿದ್ದಿಲ್ಲ. ಗಾಡಿಗೆ ನಾವು ಹಂಗೆ ತಿಳ್ಕೊಂಡಿದ್ವಿ. ಏನ್ ಫಸ್ಟ್ ಗೆ ಬಂದು ಎಂದ ಇದ್ರಕ್ ಬಂದ್ ಇಲ್ಲಿ ವಾಮಿಟ್ ಮಾಡ್ಕೊಳಕತ್ತಿದ ಅಂದಾಗ ಗೊತ್ತಾಗೈತೆ ನನಗೆ. ಯಾರಿಗೆ ಕೇಳಿಲ್ಲ. ಆಕಿ ಬಸ್ಸಿಗೆ ಬಂದಲ್ಲ ಅವತ್ತು ವಾಂತಿ ಮಾಡ್ಕೊಳ್ಳೋದು ಖರೇನೆ. ಅದು ನಂಗೆ ಬಸ್ ಒಂದು ಆಗಿ ಬರಲ್ರಿ. ನಾವು ಹಂಗೆ ತಿಳ್ಕೊಂಡಿದ್ವಿ. ನಿನಗ್ ಗೊತ್ತಾಗಿತ್ತ ಆದ್ರ ಅದ್ರ ನಮಗ್ ಗೊತ್ತಾಗಿದ್ದಿಲ್ಲ. ಅದು ಖರೆ ನಾವು ಚೆಕಪ್ ಮಾಡ್ಸಿದ್ ಗೊತ್ತಾಗಿಲ್ಲೇನು? ಇಲ್ಲ ಮತ್ತೆ ಇದು ನಮ್ಗೇನು ಗೊತ್ತಾಗಿಲ್ಲ ಅಂತ ಇಲ್ಲ. ನಮಗ್ ಗೊತ್ತೇ ಇಲ್ಲ. ಎಲ್ಲರಿಗೂ ಕೇಳಿನಿ, ನಮಗ್ ಗೊತ್ತೇ ಇಲ್ಲ. ತಲೆ ಕೆಡ್ಸೊಂದಿಲ್ಲ. ನಾವು ಗೊತ್ತಿಲ್ಲ ಅಂದ್ ಬೇಡ. ಎಲ್ಲ ವಾಮಿಟ್ ಆಗೋದು ಹಂಗೆ ವಾಮಿಟ್ ಮಾಡಿದ್ರೆ ನಮಗೂ ಡೌಟ್ ಬರ್ತಿತ್ತು. ಬಸ್ ಒಳಗ್ ಬಂದಿದ್ಲಲ್ಲ, ಅದ್ರ ಸಂಬಂಧ ನಮ್ಗೆ ಏನು ಅನಿಸ್ಲೇ ಇಲ್ಲ. ಅದು ಅಲ್ಲೇ ಗೊತ್ತಾಗಿಲ್ಲೇನು? ಬೆಂಗಳೂರಾಗಿದ್ದಾಗ ಅಲ್ಲಿ ಗೊತ್ತಾಗಿಲ್ಲ ನಮಗ. ಮಾಡ್ತಿದ್ದೆ ನೀನು? ಇಲ್ಲೇ ಅದು ಎದಕ್ಕೂ ಗೊತ್ತಿಲ್ಲ ನಮಗ. ಸುಮ್ಮ ಅದು ವಾಂತಿ ಮಾಡೋ ಸಲಾಗ ಇದು ಪಿತ್ತಾಗನ 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಮಾಡ್ತೈತಿ ಬಿಡು ಅಂತೇಳಿ ನಾವು ನಿನಗೆ ಜಲ್ದಿ ಕಂಡು ಹಿಡಿದಿ. ನನಗೇನು ಗೊತ್ತು, ನೀನೇ ಡಾಕ್ಟರ್ ಇರ್ತಿ. ಈಗ ಕಂಡು ಹಿಡಿದಿಲ್ಲ ಮತ್ತೆ ನೀನು ಹಿಡಿದ ಗೊತ್ತಾಗೋದಿಲ್ಲ ಏನೋ ಅದು ಪಿತ್ತ ಆದಿದ್ದೆ. ಹಂಗ ನಾವು ಎಲ್ಲಾರು ಬಸ್ಸಿಗೆ ಹೋದ್ವಿ ಅಂದ್ರೆ ನಿಮ್ಗೂ ಮೈ ತಿರುಗ್ತೈತಿ. ಒಂದ್ಸರಿ ಆಗತ್ತದು. ಬಸ್ ಆಗಿ ಬರಲ್ಲ ಅಂದ್ರೆ ಊರಿಗೆ ಹೋದಾಗ ಅಷ್ಟೇ ಆಗುತ್ತೆ. ಇಲ್ಲೇ ಬಿದ್ರು ಅಲ್ಲಿ ಮಾಡ್ಲಿ. ಅಷ್ಟು ಬಸ್ ಆಗಿ ಬರಲ್ಲ ನಿಮ್ಗೆ? ಆಗಿ ಬರಲ್ರಿ.
ಬಸ್ ಅಲ್ಲ ಬಂದಿ ಆಕಿ ಈಗ ಅಲ್ಲ ತಿಂಗಳಿಗೊಮ್ಮೆ ಏನ್ ಮಾಡಿಸ್ಬೇಕು ತಿಂಗಳ ಅದೇ ಅದೇ ಏನ್ ಮಾಡಿಸ್ತಾರ ಅದು ಅದು ಸ್ಕ್ಯಾನಿಂಗ್ ಮಾಡಿಸ್ತಾರಂತಪ್ಪ ನಮ್ಗಾರ ಊಟ ಗೊತ್ತಿಲ್ಲ ಇದು ಸ್ಕ್ಯಾನಿಂಗ್ ಈಗಿನ ಮಂದಿ ಅನ್ನೋದ ಕೇಳಿ ನಾನು ಸ್ಕ್ಯಾನಿಂಗ್ ಅದು ಸ್ಕ್ಯಾನಿಂಗ್ ಅಲ್ಲ ನಿನ್ನೆ ಆಕಿ ಜಯ ಬಂದ ರಾತ್ರಿ ಕುಂತಿದ್ವಿ ಅಣ್ಣ ಜಯ ಅಂದ್ರೆ ಯಾರು ನಿಮ್ಮ ಅತ್ತಿ ಮತ್ ಹಂಗ ಹೇಳ್ಬೇಕು ನಾವ್ ಇಲ್ಲಪ್ಪ ನಾವು ಏಕ್ ಬಾಗ್ಲೆ ಹೊಡೆದೇವ್ ನಾವು ಅವತ್ತು ಯಾವಾಗ ಹಂಗ ಬಂದಿವಿ ನೀ ಹಳೆಯಾಗಿ ಅಂತೇಳಿ ಮತ್ ನಮ್ಮ ಆಡಿಯನ್ಸ್ಗೆ ಅರ್ಥ ಆಗ್ಬೇಕು ಅದು ಇಲ್ಲ ಅಂತೇಳಿ ಮಾತಾಡಂಗಿಲ್ಲ ಇಲ್ಲಿ ಅದಕ್ಕೆ ಬಂತ್ ನೋಡ ಅಯ್ಯ ಬರಾಕತ್ತಿಲ್ ಬಿಡ ಬರಾಕತ್ತಿಲ್ಲ ಅಂದೆ ಅದಕ್ಕ ಬರಾಕತ್ತಿಲ್ ಬಿಡು ಒಂದ್ ಜರ ಅಂತಂದ ಮ್ಯಾಗ ಎಲ್ಲಿ ಬರಂದಿಲ್ಲ ಅಂದ ಮತ್ ಮಾತಾಡ್ಕೊತ ಕೂತಿದ್ರವ ಭಾಳತ್ತಾಗಿತ್ತು ಮತ್ತು ನೀವು ಈ ಕಡೆ ಬರಾಕತ್ತಿಲ್ಲ ನಾ ಯಾಕೆ ಬರ್ಲಿ ಅಂದೆ ಹೋಗ್ಬೇಕು ಅವ್ರ ಏನೈತಕ್ಕ ಅಂಗಡಿದ ಅವ್ರ ಅಂಗಡಿ ಕೆಲಸ ಹೋಗ್ತಾಳಲ್ಲ ಬಾಂಡೆದ ಅಂಗಡಿ ಹೋಗ್ಲಿಂಗ ಉಪ್ಲಿಂಗ ಇವ್ರು ಏನು ಮಾತಾಡಿದ್ರು ಸರ್ವ ಓಪ್ಲಿಂಗ್ ಸಿಮ್ ಯಾವ್ದೈತಿ ನಿಂದು ನಂದು ಯಾಕೆ ಅಲ್ಲ ಸಿಮ್ ಯಾವ್ದೈತಿ ಹೇಳು ಗೊತ್ತೈತಿ ನಿನಗ ಗೊತ್ತೈತಿ ಅದೇ ಹೇಳು ಯಾವ್ದು ಏರ್ಟೆಲ್ ಐತಿ ಇನ್ನೊಂದು ಈ ಒಂದೇ ಐತಿ ಪಯ ಇನ್ನೊಂದು ಇರುತ್ತಲ್ಲ ಅದು ಅದು ಯಾವ ಸಿಮ್ ಇಲ್ಲಿ ಟವರ್ ಬರ್ತಲ್ಲ ಬರಲ್ಲ ಅದು ಅದೇ ಒಂದೇ ಐತಿ ನನಗೆ ಗೊತ್ತಿಲ್ಲ ಅದು ಜೀರೋ ಮತ್ತೆ ಏನ್ ಅನ್ಬೇಕು ಜಿಯೋ ಜಿಯೋ ರಾಕೆಟ್ ಹೋಗೈತಿ ನೋಡ್ರಿ ಹೆಂಗ ಲೈನ್ ಬಿದ್ದೈತಿ ರಾಕೆಟ್ ಎಂಟ ಕಾಣವಲ್ದು ಅಲ್ಲಿ ಹೊಂಟೈತಲ್ಲ ಇನ್ನ ಕಾಣಕತ್ತೈತಿ ಮತ್ತೆ ಹೌದು ಕಾಣಕತ್ತೈತಿ S24 ಅಲ್ಟ್ರಾ ಬೇಕಾದಕ್ಕೆ ಈ ಸದ್ ನಾವು ಝೂಮ್ ಹಾಕ್ಬೇಕಂದ್ರೆ ಸ್ಯಾಮ್ಸಂಗ್ ನೋಡ್ರಿ ಹೆಂಗ ಹೋಗೈತಿ ಏನ್ ಇರ್ಬೇ ಇನ್ನೊಂದ್ಸಲ ಅನ್ನ ಊಟ ಆತ ತಾಯಿ ಗುರುಬಾಯಿ ಊಟ ಆತು ಏನ್ ಅನ್ನಕತ್ತಿ 20 ವರ್ಷ ಆತು ಈಗ ಒಂದ್ ಚರಿ ನೀರ್ ಕೊಡು ಅಂದ್ರೆ ಇವತ್ತು ಕೊಟ್ಟಿ ಇವತ್ತು ಕೊಟ್ಟಿನೇನು ಈಗ ಒಂದ್ ಚರಿಗೆ ನೀರ್ ತಂದು ಕೊಟ್ಟಿನಿ ನಾನು 20 ವರ್ಷ ಒಳಗೆ ಊಟ ಮಾಡ್ದಾಗ ಇಲ್ಲಿಕಂದ್ರ ನೀನ ಕರೇನೆ 10 ವರ್ಷ ಆಗಿತ್ತಾವ ಒಂದ್ ಸರಿ ನೀರ್ ಕೊಡಕ್ಕಾಗಂಗಿಲ್ಲ ನಿನಗ ಒಂದ್ ಚರಿಗೆ ನೀರ್ ಕೊಟ್ಟಿದ್ದಿಲ್ಲ ಏನಾರು ಕೆಲಸ ಮಾಡಿದ್ರೆ ಒಂದು ಕೆಲಸ ಮಾಡ್ತಿದ್ದಿಲ್ಲ ಈಗ ಹುಡುಗರ ಚೆನ್ನಾಗಿ ಭಾಳ ಸಿಟ್ಟು ಬರಬಿಟ್ಟೈತಿ ಆಯ್ತಾ ಹಾ ಊಟ ಆಯ್ತು ಊಟ ಆಯ್ತಿಲ್ಲ ಹ್ಞೂ ಅನ್ ಹ್ಞೂ ನಿಂಗನ್ ಹ್ಞೂ ಎಲ್ಲರೂ ಊಟ ಮಾಡಿದ್ದೀವಿ ಈಗ ಜಸ್ಟ್ ಊಟ ಮಾಡಿದ್ದೀವಿ ನೋಡ್ರಿ ಭಾಳ ದಿವಸ ಆಗಿತ್ತು ನೋಡಿದ್ದಿಲ್ಲ ಇವನು ಹಂದಿಗಳು ಎಲ್ಲ ಇಲ್ಲ ಹಳ್ಳಿಗೆ ಯಾವ ಇಲ್ಲಿ ಸತ್ತಿಲ್ಲ ಅವು ಬಡಿದು ಮಾಡೋದಕ್ಕೆ ತೊಗೊಂಡೋಗಿ ಕಾಡಿಗೆ ಬಿಟ್ಟಿರ್ಬೇಕು ಎಲ್ಲಿ ಹೋಗಿ ಅವನು ಗೊತ್ತಿಲ್ಲ ಹಂದಿ ಬಗ್ಗೆ ಯಾಕೆ ರಿಸರ್ಚ್ ಮಾಡೋಕೆ ಹೋಗ್ಬೇಕು ಏನೋ ಒಂದು ವಿಷಯ ಹೇಳ್ಬೇಕಂತ ಲಾಗ್ ಮಾಡಿದ್ದೆ ಹಂಗೆ ಮಾತಾಡ್ಕೋತ ಇಲ್ಲಿವರೆಗೂ ಬಂತು ಏನು ವಿಷಯ ಊರು ಬಿಟ್ಟು ಬರೋಕ್ಕೆ ಕಾರಣ ಭಾಳ ಕೇಳಿದ್ರು ಒಂದು ಸ್ವಲ್ಪ ದಿನ ಬಿಟ್ಟು ಹೇಳ್ತೀವಿ ಅಂತ ಕನ್ಫರ್ಮ್ ಆಗಿಂದ ಅಂತ ಹೇಳಿದ್ವಿ ದೀಪಾ ಪ್ರೆಗ್ನೆಂಟ್ ಅಂತ ಆಲ್ರೆಡಿ ನೋಡಿರ್ತೀರಿ ಕ್ರೇಜಿ ಕಪಲ್ಸ್ ಲಾಗ್ ಒಳಗೆ ಬರೋಕ್ಕೆ ಕಾರಣ ಏನಂದ್ರೆ ನಾವು ಬೆಂಗಳೂರು ಸಾಕಾಗಿತ್ತು ನಮ್ಗೆ ಬಾಡಿಗೆ ಕಟ್ಟು ಕೆಲಸದ್ದು ಅದು ಏನೂ ಪ್ರಾಬ್ಲಮ್ ಇಲ್ಲ ನಮ್ಮದು ಹೆಲ್ತ್ ಇಶ್ಯೂ ಸಂಬಂಧ ಊರು ಬಿಡ್ಬೇಕಾಯ್ತು ಮತ್ತು ಇನ್ನೊಂದು ಮೇನ್ ರೀಸನ್ ಏನಂದ್ರೆ ಮನೆ ಕಟ್ಟಿಸ್ಬೇಕಾಗೈತಿ ಅದ್ರ ಸಂಬಂಧ ನೋಡ್ರಿ ಇಲ್ಲಿ ಹಂಗಾಗೈತಿ ಇದೆಲ್ಲ ಅಂದ್ರೆ ನೀರು ಎಲ್ಲ ಮನೆಗೆ ಹೋಗ್ಬಿಡ್ತಾವೆ ಇದಕ್ಕೆ ಮ್ಯಾಲೆ ಕುಂಬಿ ಕುಂಬಿ ಇಲ್ಲ ಇದಕ್ಕೆ ಪ್ಲಾಸ್ಟರ್ ಇಲ್ಲ ಒಳಗೆ ಪೇಂಟಿಂಗ್ ಇಲ್ಲ ಎಲ್ಲ ಅಡತಡ ಇದು ಜಾಗನೂ ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು ಇಲ್ಲಿ ಪಿಲಿಯಂತಿ ಕಟ್ಸ್ಕೋಬೇಕು ಇದೆಲ್ಲ ನೀಟಾಗಿ ಮಾಡಿಸ್ಕೋಬೇಕು ಅದ್ರ ಸಂಬಂಧ ಇಲ್ಲೇ ಇದ್ದು ಬಿಡ್ಬೇಕಂತ ಫಿಕ್ಸ್ ಆಗಿಬಿಟ್ಟಿವಿ ನಾವು ಅದ್ರ ಸಂಬಂಧ ಅದೆಲ್ಲ ಇದು ಮಾಡಿದ್ವಿ ಈಗ ಯಾಕೆ ಡಿಸೈಡ್ ಮಾಡಿ ಹಾಕತ್ತೀವಪ್ಪ ಅಂದ್ರೆ ಎಲ್ಲ ಇಲ್ಲಿ ವ್ಯವಸ್ಥೆ ಅಲ್ಲಿ ಏನು ಹೆಂಗೆ ಅಂತ ಎಲ್ಲ ಕೇಳ್ಕೊಂಡು ಪನಿದು ಎಲ್ಲ ಮಾತಾಡಿಕೊಂಡು ಅದಕ್ಕೆ ಆಯ್ತು ಬಿಡು ಇಲ್ಲೇ ಇದ್ರೆ ಓಕೆ ಅಂತ ಈಗ ಇಲ್ಲೇ ಇರ್ಬೇಕಂತ ಡಿಸೈಡ್ ಮಾಡಿವಿ ಇನ್ಮೇಲೆ ಇಲ್ಲೇ ಇರ್ತೀವಿ ಬೆಂಗಳೂರಿಗೆ ವಾಪಸ್ ಹೋಗಲ್ಲ ಅಂದ್ರೆ ಯಾವ ಟೈಮಿಗೆ ಏನಾಗುತ್ತೆ ಹೆಂಗೆ ಅಂತ ಹೇಳಕ್ಕೆ ಬರ್ತಿದ್ದಿಲ್ಲ ಇನ್ನು ಅದ್ರ ಸಂಬಂಧ ನಾವು ಹೋಗಿದ್ದಿಲ್ಲ ಹೇಳಿದ್ದು ಇಲ್ಲ ಇವ ನೋಡ್ರಿ ಇಲ್ಲೇ ಹುಚ್ಚು ಹೋಯ್ತಾನೆ ಲೇ ಈ ಜಾಗದಾಗ ಹುಚ್ಚು ಇದು ಸಣ್ಣ ಮಾಡ್ತಾರೆ ಹುಡುಗರು ಏನು ಮಾಡಬೇಕು ಇದೇ ಒಂದು ವಿಷಯ ಮತ್ತೇನಿಲ್ಲ ಕ್ರೇಜಿ ಕಪಲ್ಸ್ ಲಾಗ್ ಒಳಗೆ ಎಲ್ಲರಿಗೂ
ನೋಡ್ರಿ ಏನು ವಿಷಯ ಅಂತ ಮೇನ್ ರೀಸನ್ ಅದು ಅಂತ ಸ್ವಲ್ಪ ಜನ ಕಮೆಂಟ್ ಹಾಕಿದ್ರಿ ಏನಂದ್ರೆ ದೀಪಕ್ಕ ಪ್ರೆಗ್ನೆಂಟ್ ಇರ್ಬೋದು ಅದಕ್ಕೆ ಹೋಗಿರೋಣ ಇನ್ನೊಂದು ಸ್ವಲ್ಪ ಅದಕ್ಕೆ ಅಂತ ಸ್ವಲ್ಪ ಜನ ಡಿಸೈಡ್ ಹಿಂಗೆ ಕಮೆಂಟ್ ಹಾಕಿದ್ರಿ ಅದಕ್ಕೆ ಹೋಗಿರಿ ಅಂತ. ಅದಕ್ಕಲ್ಲ, ಅದು ಇಲ್ಲಿ ಬಂದಮೇಲೆ ನಮ್ಗೆ ಗೊತ್ತಾಗಿದ್ದು. ನಾವು ಬಂದಿದ್ದು ಇದಕ್ಕೆ ಹೆಲ್ತ್ ಇಶ್ಯೂ ಸಂಬಂಧ. ಹೆಲ್ತ್ ಏನಂದ್ರೆ ನಾವು ಇಲ್ಲಿ ಕಾಯಿಪಲ್ಯ ಅದು ರೊಟ್ಟಿ ಪಟ್ಟಿ ತಿನ್ಕೊಂಡು ಬೆಳೆದವರು. ಅಲ್ಲಿ ನಮಗೆ ಒಂದು 2 ವರ್ಷ ಆಗೋಣ ಊಟ ಇದು ಆಗತ್ತಿದ್ದಿಲ್ಲ, ಆರಾಮ್ ತಪ್ಪೋದು, ಒಂದು ಸ್ವಲ್ಪ ಹೇರ್ ಫಾಲ್ ಹಾಕಿ ಜಾಸ್ತಿ ಅನ್ನೋಕೆ ಭಾಳ ಅಂದ್ರೆ ಭಾಳ ಹೇರ್ ಫಾಲ್. ಮತ್ತು ಕರೆಕ್ಟಾಗಿ ಊಟ ಇರ್ತಿದ್ದಿಲ್ಲ, ಖರ್ಚು ಭಾಳ ಅಲ್ಲಿ. ಏನು ಸುಮ್ಮ ಇದ್ರೂ ಖರ್ಚಲ್ಲಿ, ಮನೆಯಾಗಿದ್ರೂ ಖರ್ಚಲ್ಲಿ, ಹೆಂಗೆ ಹೋಗಿದ್ದು ಅನ್ನೋದು ಗೊತ್ತಾಗಲ್ಲ. ಖರ್ಚು ಜಾಸ್ತಿ, ನಮಗೂ ಇದೂ ಅನ್ನಿಸ್ತಿದ್ದಿಲ್ಲ. ಅದಕ್ಕೆ ಕೆಲಸನೂ ರಿಸೈನ್ ಮಾಡಿ ಬಂದುಬಿಟ್ಟಿನಿ ಈಗ ಊರಿಗೆ. ಇಲ್ಲೇ ಇರ್ಬೇಕೀಗ. ಇದನ್ನೇ ಒಂದು ಸ್ವಲ್ಪ ಮನೆ ರೆಡಿ ಮಾಡಿಸ್ಕೊಂಡು ಇಲ್ಲೇ ಇದು ಬಿಡೋದು ಅಷ್ಟೇ. ಈ ರೊಟ್ಟಿ ಉಂಡು ನನಗೆ ರೇಷನ್ ಅಕ್ಕಿ ಬ್ಯಾಡ ಅಂತ ಹೇಳಿ ಸೋನಾ ಮಸೂರಿ ಅಕ್ಕಿ ಮಾಡಿಸ್ಕೊಂಡು ಖಾರ ಎಣ್ಣೆ ಉಣ್ಣಾತ ನೋಡ್ರಿ. ಯಾರ್ಯಾರಿಗೆ ಇಷ್ಟ ಖಾರ ಎಣ್ಣೆ ಕಮೆಂಟ್ ಮಾಡ್ರಿ. ಕಮೆಂಟ್ ಮಾಡ್ಬಾರ್ದು ಮಾಡ್ರಿ. ತೋರ್ಸು ಖಾರ ಎಣ್ಣೆ ತೋರ್ಸು. ಖಾರ ಎಣ್ಣೆ ರೈಸ್ ಉಸಳಿ ಪಲ್ಯ ನನಗೂ ಮೊದಲು ಫೇವ್ರೇಟ್ ಇತ್ತು. ಈಗ ಸುಮ್ಮನೆ ಕರ್ನೆ ಪ್ರಾಮಿಸ್ ಭಾಳ ಅಂದ್ರೆ ಭಾಳ ಇಷ್ಟ ಆಕಿತ್ತು ನನಗೆ. ಬರೀ ಟಮಾಟಿ ಖಾರ ಎಣ್ಣೆ ಹಾಕೊಂಡು ತಿನ್ನಕ್ಕೆ ಬರ್ರೆ ರೊಟ್ಟಿ. ಇದೇ ನನಗೆ ಆರಾಮಿಲ್ಲಾರ್ದಾಗ ಇದೇ ಟಾನಿಕ್ ನನಗೆ. ನಮ್ಮ ಲವ್ ಸ್ಟೋರಿ ಬಗ್ಗೆ ಡಿಸ್ಕಸ್ ನಡೆಯುತ್ತೆ, ಕೇಳ್ರಿ ಹಂಗೆ. ಫಸ್ಟ್ ಇಲ್ಲೇ ಹೇಳಿ ಫಸ್ಟ್ ಇಲ್ಲ ಹೇಳ್ತಾ ನೀ ಸುಮ್ಮನೆ ಹೇಳಾಕತ್ತಿದ್ದೆ ಅಲ್ಲಿ ಏನೇನ್ ಆತು ನಮ್ಮದು, ಹೆಂಗ್ ಜಗಳ ಆತು, ಯಾರ್ಯಾರು ಬಂದಿದ್ರು, ಏನೇನ್ ಮಾಡಿದ್ರು. ನಿಮ್ಮ ಜಗಳ ಆಗುದು ಹೆಂಗಾರ ಇರ್ಲಿ, ನಮಗೂ ರಾತ್ರಿ ಹೊಟ್ಟಿ ಹಿಂಗ ಆತಿತ್ತು. ಯಾಕ ಎರಡು ಕೂಡಿ ಇಲ್ಲೇ ಕೂತೀವಿ ಹೆಂಗಸ ಬಾರ್ಗಿ ಮ್ಯಾಗ ಒಬ್ಬಾಕೆ ಇದ್ದೆ. ಇವ್ರು ಊರಿಗೆ ಹೋಗಿದ್ರು, ಮ್ಯಾಳ್ಗಿ ಮ್ಯಾಗ ಮಕ್ಕೋತಿದ್ನಲ್ಲ ನಾನು ಒಬ್ಬಾಕೆ ಮಕ್ಕೊಂಡಿದ್ದೆ. ಕಾಲ್ ಮಾಡ್ಯಾಕ ಹೊರ್ಯಾಕ ಬಂದೆ. ಅವ ಆ ಕಡೆಯಿಂದ ಈ ಕಡೆ ಹೋಗಿ ಈ ಕಡೆ ಬರುಕ ಯಾಕಪ್ಪ ಯಾವ ಬಂದಿ ಅಂದೆ. ಅಗಳ ಬಂದಿನಕ್ಕ ಆರಾಮ ಅಂದ. ಆರಾಮಪ್ಪ, ನೀ ಆರಾಮದಿ ಇಲ್ಲ ಅಲ್ಲ. ಮತ್ತು ಬಂದು ಕುಂತ ಇಲ್ಲಿ ಮುಕ್ಕೋತಿ ಏನಕ್ಕ ಅಂದ. ಹೌದಪ್ಪ ನಾ ಇಲ್ಲೇ ಮುಕ್ಕೋತೀನಿ ಅಂದ. ಅಲ್ಲೇ ಮ್ಯಾಳ್ಗಿ ಮ್ಯಾಗ ಮಕ್ಕೋಬೇಕಿಲ್ಲ ಯಪ್ಪ, ಯಾರು ಹೊಡೆದಾಕಿದ್ರಿ ಅಂದ್ರೆ ಏನ್ ಮಾಡ್ಲಿಯಪ್ಪ ಅಂದಿ. ಇದು ಒಂದು ಆಗೈತಿ ಜಗಳ ಅಂತೇಳಿ ಅಂದೆ. ಇಲ್ಲೇ ನೋಡಿತಾರೆ ಅಕ್ಕ ನಮ್ಮ ತಮ್ಮ ಹಿಂಗೆ ಮಾಡಬಾರ್ದಾಗಿತ್ತಕ್ಕ, ಮಾಡಿಬಿಟ್ಟು ತಪ್ಪು ಕೆಲಸ ಮಾಡಿಬಿಟ್ಟು. ತಪ್ಪು ಕೆಲಸ ಮಾಡ್ಯಾನಂತಂದ್ರೆ ಮತ್ತೆ ಈಗ ಅದನ್ನ ನಾವು ನೀವು ಮಾತಾಡ್ದಂಗೆ ಅನುಕೂಲ ಅಲ್ಲ. ಮತ್ತು ಅವರು ಇಬ್ಬರು ಕೂಡ್ಯಾರಂತ ಮತ್ತೆ ಯಾವಾಗ ಮಾಡ್ಯಾರೋ ಏನು ಸುಳ್ಗಡ. ಮತ್ತು ಈಗ ಒಂದು ದಿನ ನೋಡಿಲ್ಲ. ನಿಮ್ಮ ಮೌನ ಗೊತ್ತಿಲ್ಲ, ಮನ್ಯಾಗಿದ್ದ ಮೌಗ ಗೊತ್ತಿಲ್ಲ, ನಮ್ಗಂದ್ರೆ ಏನು ಬಿಡು. ಅದಕ್ಕೆ ಒಂದು ದಿನ ಹುಡುಗಿನೂ ಮನೆ ಬಂದಿಲ್ಲ. ಇಲ್ಲೇ ಮ್ಯಾಗಿದ್ರು ನಮಗೂ ಅಷ್ಟು ಪರಿಚಯ ಇದ್ದಿದ್ದಿಲ್ಲ. ಅವ್ರವ್ನು ಪರಿಚಯ ಇಲ್ಲ, ಇದನ್ನು ಪರಿಚಯ ಇಲ್ಲ. ನಾವು ಆ ಕಡೆ ಹೋಗತ್ತಿದ್ದಿಲ್ಲ. ವರ್ಷ ಯಾರೋ ಇದ್ರು ಇನ್ನೂ ಒಂದಿಟ್ಟು ಆಯ್ತಿದ್ದೇವ. ಮತ್ತು ಆಕಿನೂ ಹೋಗ್ಯಾಳ, ಯಾರ ಥರ ತಗೋಬೇಕು ಪರಿಚಯನ ಇಲ್ಲಿ ಇವರು ಅಂದು. ಮತ್ತು ಹುಡುಗಿದು ನಮಗೂ ಗೊತ್ತಿಲ್ಲಪ್ಪ. ಮತ್ತು ಹಿಂಗಂತ ಒಮ್ಮೆ ರಾತ್ರಿ ಚಿಂಜಿನಾಗ ಜಗಳ ಮಾಡಾಕ ಗೊತ್ತಾಯ್ತು. ಮತ್ತು ಅಲ್ಲ ಇಬ್ಬರಿಗೆ ಬೇಕಾದ್ರೆ ಈಗ ನನಗ ನಿಂಗ ಬೇಕಾದ್ರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಬಡಿಲಿ ಈಗ ನಮ್ಮ ಮನ್ಸು ಬಿ ಕೂಡ್ತಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕಪ್ಪ ಬಿಡು ಅಂತೇಳಿ ಮತ್ತೆ ಮನ್ಯಾಗ ಬಂದು ಕೂಡ್ಸಿ ಹೇಳಿದ್ರ ಈಗ ಮಾಡೋಣಂತ ಲಗ್ನನ ಮಾಡೋನು ಹೊಳ್ಳಿ ಈಗ ಹೋಗ್ಕೇಸಿ ಹೇಳಿ ಬಿಡವ ಒಂದಿಷ್ಟು ದಿನ ಬಿಟ್ಕೇರಿ ಲಗ್ನ ಮಾಡೋನು ಹೋಗಂದ್ರ ನಾಯಕತೆ ಒಳಗೆ ನೀರು ಕುಡಿತಾನಂತೇಳಿ ನಾ ಹೋಗ್ಯಾನಂತ ನಾ ಮಾಡಿದ್ದೇವೆ. ಹೊಂಟೆಗೆಲ್ಲ ನಿಂತಾವ ಒಳಗೋಗಿ ಬರ ಚಾಕು ತಗೊಂಡು ಕೈ ಹರ್ಕೊಳಕತ್ತೆ. ಮತ್ತು ಅದೆಲ್ಲ ಮಾತಾಡೋದು ಬಿಟ್ಟು ಕೇಸೆ ಮತ್ತು ಅದು ಹುಚ್ಚ ಹಿಡ್ದಂಗಾಯ್ತು. ಕೈ ಎಲ್ಲ ರಗತಾಗ್ಬಿಡ್ತು. ಮತ್ತು ಅದನ್ನ ಬಿಟ್ಟು ಕೇಸೆ ಹಠ ಹೆಂಗಾರ ಯಾಕೆ ಹೋಗ್ಲಕ್ಕೆ ಹೋಗುತ್ತೆ. ಮತ್ತು ದವಾಖಾನೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಹಿಂಗೆ ಐತೆ ನೋಡು, ನೀನಾರ ಶಾಣೆ ಆಗಪ್ಪ ಅಂತೇಳಿ ಅವನು ಒಂದು ಇಟ್ಟೇ ಬಿಟ್ಟ ನನಗೆ. ಅಲ್ಲ ಒಮ್ಮೆದ ಮೇಲೆ ಅವನು ತಗೊಂಬಂದಲ್ಲ. ಈಗ ನನ್ನ ಹಣೆ ಬಾರ ಅಂದೆ ನಾ ಮನಸ್ಸಿನಾಗ ಅಂದೇವ ನಾನು. ಅಲ್ಲ ಇದುವಾರ ಇಟ್ಟು ಜಗಳ ಆಯ್ತು, ಜೂಟ ಆಯ್ತು, ಇದು ಆಯ್ತು ಬಿಡು, ಇದು ಏನೂ ಇಲ್ಲಲ್ಲ ಹಿರಿದು. ಸೊ ಗೈಸ್, ಮಾತುಕತೆ ಮುಗಿಸೋದ್ರೊಳಗೆ ನಮ್ಮ ಮಮ್ಮಿವು ಅವು ನಮ್ಮ ಹಳೆ ಲವ್ ಸ್ಟೋರಿ ಅವು ಇವು ತೆಗೆದು ಭಾಳ ಮಾತು ಮುಗಿದ್ರೊಳಗೆ ಟೈಮ್ ಭಾಳ ಲೇಟ್ ಆಗಿಬಿಟ್ಟೈತಿ. ದೀಪಾ ಚಪಾತಿ ಮಾಡಕತ್ತಾಳ. ಚಪಾತಿ ನೋಡ್ರಿ, ಡಾಬಾ ಸ್ಟೈಲ್ ಚಪಾತಿ. ಮೊದಲು ಬೆಂಗಳೂರಾಗ ನಾನು ಬೇಯಿಸ್ತಿದ್ದೆ, ದೀಪಾ ಹಿಂಗೆ ತೀಡ್ಕೊಡ್ತಿದ್ಲು. ನೆನಪೈತಿ? ಯಾವಾಗಾರ ಒಂದ್ಸಲ ಹೇಳಿದಲ್ಲ. ರೀಸನ್ನು ಇಷ್ಟೇ, ಜಾಸ್ತಿ ಏನಿಲ್ಲ ಅದ್ರಾಗ ಮ್ಯಾಟ್ರ್. ನಾವು ಅಂಥದ್ದು ಇಂಥದ್ದು ಅನ್ನೋಕೆ
ಇಷ್ಟೇ. ನಾವು ಬೆಂಗಳೂರು ಬಿಟ್ಟು ಬಂದಿದ್ದು ಇದ್ರ ಸಂಬಂಧ. ವಾಪಸ್ ಬೆಂಗಳೂರಿಗೆ ಹೋಗ್ತಲ್ಲ ನಾವು. ವಾಪಸ್ ಹೆಂಗೆ ಏನು ಮುಂದಿಂದ ಹೇಳಬಾರ್ದು, ಅದು ಏನಾಗುತ್ತೆ ಹೆಂಗಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ನಿಮಗೆ ಹೆಂಗೆ ಆಗಿ ಬರ್ತಾ ಮುಂದೆ ಏನಾಗುತ್ತೆ ಯಾರಿಗೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಗೈಸ್ ಇಷ್ಟು ಇತ್ತು. ಗುಡ್ ನ್ಯೂಸ್ ಅನ್ನಾಗತ್ತಿದ್ರಿ ಎಲ್ಲರೂ. ಆಲ್ರೆಡಿ ಒಂದು ಸ್ವಲ್ಪ ಜನ ಗೆಸ್ ಮಾಡಿಬಿಟ್ಟಿದ್ರಿ. ಹೆಂಗೆ ಹೋಗ್ಬಿಟ್ಟಿತ್ತು, ನಮಗೂ ಕನ್ಫರ್ಮ್ ಆಯಿತು. ನಾವು ಹೇಳ್ಬೇಕಂತ ಅನ್ಕೊಂಡು ಈಗ ಇಷ್ಟು ದಿನ ಆಗಿದ್ದು ಈಗ ಹೇಳಿವಿ. 1 ವಾರ 2 ವಾರ 3 ವಾರ ಈಗ ಹೇಳಿವಿ. ಒಂದು ಸ್ವಲ್ಪ ಮನ್ಯಾಗ ಕೇಳಿ ಎಲ್ಲ ಮಾಡಿ ಈಗ ಹೇಳಿವಿ. ಎಲ್ರಿಗೂ ಖುಷಿಯಾಗೈತೆ ಅನ್ಕೋತೀವಿ. ಆಲ್ರೆಡಿ ಕ್ರೇಜಿ ಕಪಲ್ಸ್ ಒಳಗೆ ರೆಸ್ಪಾನ್ಸ್ ನೋಡಿವಿ ನಾವು. ಕಮೆಂಟ್ಸ್ ಅದಕ್ಕೆ ಏನು ಹೇಳ್ಬೇಕು ಬಿಡ್ಬೇಕು ಮಾತು ಬರಲ್ಲ. ಎಲ್ಲರಿಗೂ ಥ್ಯಾಂಕ್ಸ್ ಅಷ್ಟೇ. ಎಲ್ಲರಿಗೂ ಥ್ಯಾಂಕ್ಸ್. ಹೃದಯಪೂರ್ವಕ ಧನ್ಯವಾದಗಳು ಅಂತಾರೆ. ಅದು ಏನೋ ಅಂತಾರೆ, ಮನಸ್ಸಿಂದ ಒಂದು ಉಕ್ಕಿ ಬರುತ್ತೆ, ಅದನ್ನು ಹೇಳ್ತಾರೆ. ಅದನ್ನ ಹೇಳಕ್ಕೆ ಬರೋಲ್ತು ನನಗೆ ಅಷ್ಟೇ. ಏನೈತಿ ಜರಿ ಹಾಯ್ ಮಾಡಿ ಜರಿ ಹಾಯ್ ಅನ್ನು. ಗೈಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವು. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಯಾವ ರೀತಿ ಲಾಗ್ಸ್ ಬೇಕಂತ ಕಮೆಂಟ್ ಮಾಡಿರಿ, ಬರ್ತಿರ್ತಾವೆ. ಬೈ ಗೈಸ್, ಗುಡ್ ನೈಟ್, ಲವ್ ಯು ಆಲ್, ಟೇಕ್ ಕೇರ್, ಬೈ. ಬಾಯ್.